ಸೊ ಹೇಗಿತ್ತು ನಿಮ್ದು ಟೆಕ್ನಿಕಲ್ ರೌಂಡ್ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಟೆಕ್ನಿಕಲ್ ಅಂದ್ರೆ ನಮ್ಗೆ ರಿಸಲ್ಟ್ ಬಂದು ಟೆಕ್ನಿಕಲ್ ಇಂಟರ್ವ್ಯೂಗೆ 3 ಡೇಸ್ ಟೈಮ್ ಇತ್ತು. Okay. ಸೊ ಆ 3 ಡೇಸ್ ಅಲ್ಲಿ ನಂದು ಏನೇನ್ ಕೋರ್ ಸಬ್ಜೆಕ್ಟ್ಸ್ ಇದೆ, ನಾನು ಬೇಸಿಕಲಿ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್. ಸೊ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಏನೇನ್ ಬೇಸಿಕ್ ಕೋರ್ ಸಬ್ಜೆಕ್ಟ್ಸ್ ಇತ್ತು, ಲೈಕ್ ಡೇಟಾ Okay. ಸ್ಟ್ರಕ್ಚರ್ಸ್, ಮಷಿನ್ ಲರ್ನಿಂಗು, ಐಒಟಿ. ಸೊ ಹ್ಮ್. ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೆ. ಮತ್ತೆ ನನ್ನ ಫೇವ್ರೆಟ್ ಲ್ಯಾಂಗ್ವೇಜ್ ಬಂದು ಜಾವಾ ಇತ್ತು. ಸೊ ಜಾವಾ ಮೇಲೆಲ್ಲ ಓದಿದ್ದೆ. ಓಕೆ. ಸೊ ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ಕೇಳಿದ್ರಾ? ಅಕಾಡೆಮಿಕ್ ಪ್ರಾಜೆಕ್ಟ್ಸ್ ಬಗ್ಗೆ ಏನಾದ್ರು ಕೇಳಿದ್ರೆ ಹೇಗೆ? ಹೌದು, ಪ್ರಾಜೆಕ್ಟ್ ಬಗ್ಗೆ ಕೇಳಿದ್ರು. ಬಟ್ ನಾನು ಇಂಟರ್ವ್ಯೂ ಕೊಡುವಾಗ ನಾನು ಈಗ ಆಗಷ್ಟೇ 7th ಸೆಮ್ ಸ್ಟಾರ್ಟ್ ಆಗಿತ್ತು. ಸೊ ಓಕೆ. ನಾನು ಏನು ಪ್ರಾಜೆಕ್ಟ್ ಮಾಡಿರ್ಲಿಲ್ಲ. ಬಟ್ ನಾನು 6th ಸೆಮ್ ಅಲ್ಲಿ ಐಒಟಿ ಮೇಲೆ ಒಂದು ರಿಯಲ್ ಟೈಮ್ ಅಂದ್ರೆ ಎಕ್ಸಾಂಪಲ್ ತಗೊಂಡು ಪ್ರೆಸೆಂಟೇಶನ್ ಕೊಟ್ಟಿದ್ದೆ. ಸೊ ಅದ್ರ ಮೇಲೂ ಸ್ವಲ್ಪ ಐ ಹಾಕಿದ್ದೆ. ಸೊ ಓಕೆ. ಆಮೇಲೆ ನೀವು ಹೇಳಿದ್ರಿ ಜಾವಾ ವಾಸ್ ಯುವರ್ ಮೈನ್ ಹೈಲೈಟ್ ಆಫ್ ಯುವರ್ ರೆಸ್ಯೂಮೆ ಅಂತ ಹೇಳಿದ್ರಿ. ಸೊ ಏನಾದ್ರು ಉಪ್ಸ್ ಕ್ವಶನ್ಸ್ ಮತ್ತೆ ಶೇರ್ ದಿ ಸ್ಕ್ರೀನ್ ಅಂಡ್ ಕೋಡ್ ಇನ್ ಫ್ರಂಟ್ ಆಫ್ ದಮ್ ಅಂತ ಏನಾದ್ರು ಹೇಳಿದ್ರಾ ಹೇಗೆ? ಸ್ಕ್ರೀನ್ ಶೇರ್ ಮಾಡಕ್ ಕೇಳಿರ್ಲಿಲ್ಲ. ಬಟ್ ಜಾವಾ ಮೇಲೆ ಏನೇನು ಉಪ್ಸ್ ಕಾನ್ಸೆಪ್ಟ್ ಕೇಳಿದ್ರು, ಮತ್ತೆ ಡೇಟಾ ಸ್ಟ್ರಕ್ಚರ್ಸ್ ನ ಜಾವಾ ಯೂಸ್ ಮಾಡಿ ಹೆಂಗ್ ಅಚೀವ್ ಮಾಡ್ತೀರಾ ಅಂತ ಕೇಳಿದ್ರು. ಓಕೆ. ಸೊ ಅದ್ ಬಿಟ್ಟು 3 ಕ್ವೆಶನ್ಸ್ ಕೇಳಿದ್ರು, ನೆನಪಿದೆಯಾ? 3 ಸಿನಾರಿಯೋಸ್ ಕೇಳಿದ್ರು. ಆ, ಒಂದಂತೂ ನೆನಪಿದೆ, ಬಟ್ ಅದು ನನ್ ಸ್ಟಕ್ ಆಗಿದೆ. ಸೊ ಟೋಟಲ್ 3 ಕ್ವೆಶನ್ಸ್ ಕೇಳಿದ್ರು. 2 ಕ್ವೆಶನ್ಸ್ ವೆರಿ ಈಸಿ ಟು ಸಾಲ್ವ್. ಓಕೆ. ಥರ್ಡ್ ಕ್ವೆಶನ್ ಆಕ್ಚುಲಿ ನಾನು ಸ್ಟಕ್ ಆಗಿದೆ. ಅದು ಡಬ್ಲಿ ಲಿಂಕ್ಡ್ ಲಿಸ್ಟ್ ಮೇಲೆ ಕ್ವೆಶನ್ ಕೇಳಿದ್ರು. ಓಕೆ. ಲೈಕ್ ಲಾಸ್ಟ್ ಇಂದ ಫಿಫ್ತ್ ಆಬ್ಜೆಕ್ಟ್ ನ ಹೆಂಗ್ ಕಂಡಿಡಿತೀರಾ, ಹೆಂಗ್ ಪಾಸ್ ಮಾಡ್ತೀರಾ ಅಲ್ಲಿ. ಸೊ ಆತರ ಸಮಥಿಂಗ್ ರಿಲೇಟೆಡ್ ಟು ದಟ್. ಓಕೆ. ಸೊ ನಿಮ್ಗೆ ಹೇಗೆ ಹೇಳಿದ್ರು? ಸ್ಕ್ರಾಚ್ ಇಂದ ಕೋಡ್ ಬರೀರಿ ಅಂತ ಹೇಳಿದ್ರ ಯೂಸ್ ದಿ ಪ್ರೀ ಡಿಫೈನ್ಡ್ ಫಂಕ್ಷನ್ ಅಂತ ಹೇಳಿದ್ರ ಹೇಗಿತ್ತು? ಅಂದ್ರೆ ಫಂಕ್ಷನ್ಸ್ ಏನು ಅವ್ರು ಹೇಳಿಲ್ಲ, ನಿಮ್ಗೆ ಹೆಂಗ್ ಬೇಕೋ ಹಂಗ್ ಅಪ್ರೋಚ್ ಮಾಡ್ಬೋದು. ಸೊ ನಾವ್ ಹೇಗ್ ಅಪ್ರೋಚ್ ಮಾಡ್ತೀವಿ ಅದನ್ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಸೊ ಓಕೆ. ಸ್ಟೆಪ್ ಬೈ ಸ್ಟೆಪ್ ನಾವೇನ್ ಅಪ್ರೋಚ್ ಮಾಡ್ತೀವಿ, ಅಲ್ಗಾರಿದಮ್ ತರ. ಓಕೆ. ಸೊ ಏನಾದ್ರು ಕೋ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ರ? ನಿಮ್ಮ ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ಕ್ವಶನ್ಸ್ ಏನಾದ್ರು ಕೇಳಿದ್ರ CS ರಿಲೇಟೆಡ್? ಅಹ್, ಕೇಳ್ತಾರೆ. ನಂಗೆ ಎಲ್ಲಾ ಕೋರ್ ಸಬ್ಜೆಕ್ಟ್ಸ್ ಮೇಲೂ ಒಂದರ ಬ್ರೀಫ್ ಆಗಿ ಕ್ವೆಶನ್ಸ್ ಕೇಳ್ಕೊಂಡು ಹೋದ್ರು. ಲೈಕ್ ಮಷಿನ್ ಲರ್ನಿಂಗ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ನಮ್ಗೆ ಅಲ್ಗಾರಿದಮ್ಸ್ ಇತ್ತಲ್ವಾ. ಓಕೆ. ಸೊ ಅಲ್ಗಾರಿದಮ್ಸ್ ಮೇಲೆಲ್ಲ ಜನರಲ್ ಕ್ವೆಶನ್ಸ್ ಕೇಳಿದ್ರು. ಓಕೆ. SQL ಮೇಲೆ DBMS SQL ಏನಾದ್ರು? ಕೇಳಿದ್ರು. ಸೊ ಸೀಕ್ವೆಲ್ ಅಲ್ಲಿ ಕ್ವೆರಿ ಬರೆಯಕ್ ಕೇಳಿದ್ರು. ಹ್ಮ್. ನಾರ್ಮಲ್ ಬೇಸಿಕ್ ಓಕೆ. ಕ್ವೆರಿ, ತುಂಬಾ ಡಿಫಿಕಲ್ಟ್ ಏನಿರ್ಲಿಲ್ಲ. ಓಕೆ. ಸೊ ಕ್ವೇರಿ ಬರಿ ಅಂತ ಹೇಳಿದ್ರು, ಲೈಕ್ ಏನ್ ಸ್ಕ್ರೀನ್ ಶೇರ್ ಮಾಡಿ ಬರಿ ಅಂತ ಹೇಳಿದ್ರ, ಲೈಕ್ ಜಸ್ಟ್ ಓರಲಿ ಕೇಳಿದ್ರ ಹೇಗೆ? ಓರಲಿ ನಾವ್ Alright. ಹೆಂಗೆ ಅದನ್ನ ಅಪ್ರೋಚ್ ಮಾಡ್ತೀವಿ ಅಂತ. ಓಕೆ. ಏನಾದ್ರು ಹೌದು ಎಲಿಜಿಬಿಲಿಟಿ ಏನಿತ್ತು ಇದಕ್ಕೆ TCS ಡಿಜಿಟಲ್ಗೆ? 8 CGP ಬ್ಯಾಕ್ಲಾಗ್ ಇತ್ತ ಹೇಗೆ? 8.5 ಇತ್ತು, ವಿತೌಟ್ ಬ್ಯಾಕ್ಲಾಗ್ಸ್. ವಿತೌಟ್ ಬ್ಯಾಕ್ಲಾಗ್. ವಿತೌಟ್ ಓಕೆ, ವಿತೌಟ್ ಬ್ಯಾಕ್ಲಾಗ್ಸ್. ಸೂಪರ್. ಆಮೇಲೆ ಯಾವ್ದು ಬ್ಯಾಕ್ಲಾಗ್ ಇರಬಾರ್ದು. ಮತ್ತೇನಾದ್ರು ಕೇಳಿದ್ರ? ಏನಾದ್ರು ಮಿಸ್ ಮಾಡಿದ್ರ ಹೇಗೆ? ಸಿಚುವೇಶನ್ ಬೇಸ್ಡ್ ಕ್ವಶನ್ಸ್? ಆಕ್ಚುಲಿ ನಿಮ್ ಹಾಬೀಸ್ ಅಂದ್ರೆ ಟೆಕ್ನಿಕಲ್ ಅಲ್ಲೂ ನಮ್ದು ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಏನಾದ್ರು ಹಾಬೀಸ್ ಇತ್ತಾ? ಲೈಕ್ ಓಕೆ. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಹಾಲಿಡೇ ಟೈಮಲ್ಲಿ ಕೋಡಿಂಗ್ ಮಾಡ್ತೀರಾ ಅಥವಾ ಏನಾದ್ರು ಆತರ ಕೇಳಿದ್ರು. ಸೊ ಮಾಡ್ತೀರಾ? ನನ್ಗೆ ಪ್ಯಾಟರ್ನ್ ಪ್ರೋಗ್ರಾಮಿಂಗ್ ಮೇಲೆ ಇಂಟ್ರೆಸ್ಟ್ ಇತ್ತು ಆಗ. ಸೊ ನಮ್ ಕಾಲೇಜಲ್ಲೆಲ್ಲ ಪ್ಲೇಸ್ಮೆಂಟ್ಸ್ಗೆ ಓಕೆ. ಟ್ರೈನಿಂಗ್ ಕೊಡ್ತಾ ಇದ್ರು. ಸೊ ಆಗ ಏನ್ ವೆಕೇಶನ್ ಇರುತ್ತಲ್ಲ ಆ ಟೈಮ್ಗೆ ಸ್ವಲ್ಪ ಅಸೆಸ್ಮೆಂಟ್ಸ್ ತರ ಒಂದಷ್ಟು ಪ್ಯಾಟರ್ನ್ಸ್ ಕೊಡ್ತಾ ಇದ್ರು. ಓಕೆ. ಸೊ ನಾವ್ ಆ ಪ್ಯಾಟರ್ನ್ಸ್ ನ ಪ್ರೋಗ್ರಾಮಿಂಗ್ ಅಲ್ಲಿ ಅಚೀವ್ ಮಾಡ್ಬೇಕಿತ್ತು. ಸೊ ನಾನು ಅದು ಎವ್ರಿ ಡೇ ಮಾಡ್ತಾ ಇದ್ದೆ ಒಂಥರ ನೋಡಕ್ ಹೋದ್ರೆ. ಸೊ ಪ್ಯಾಟರ್ನ್ ಅದ್ ನಾನು ಅವ್ರಿಗೆ ಸ್ಟಾರ್ ಅದೇ ಸ್ಟಾರ್ ಆತರ ಹಾ, ಹೌದು. Right. ಸೊ ಅದ್ ಎಕ್ಸ್ಪ್ಲೇನ್ ಮಾಡಿದೆ ಅವ್ರಿಗೆ. ಅದ್ ಬಿಟ್ರೆ ಜಾಸ್ತಿ ಏನ್ ಕೇಳಿಲ್ಲ. ಬಟ್ ಅದೇ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾವೇ ಚೂಸ್ ಮಾಡ್ಬೇಕಾಗುತ್ತೆ. Okay. ಸೊ ನಮ್ದು ಯಾವ ಕಂಫರ್ಟಬಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೋ ಅದ್ ಹೇಳಿದ್ರೆ ಅದ್ರ ಬೇಸಿಸ್ ಮೇಲೆ ಕ್ವೆಶನ್ಸ್ ಕೇಳ್ಕೊಂಡು ಹೋಗ್ತಾರೆ. ಅದ್ ಬಿಟ್ರೆ ನಾರ್ಮಲ್ ಕೋರ್ ಸಬ್ಜೆಕ್ಟ್ಸ್ ಏನೇನಿರುತ್ತೆ ಅದ್ರ ಮೇಲೆ ಕ್ವೆಶನ್ಸ್ ಕೇಳಿದ್ರು. ಸೂಪರ್. ಸೊ ಎಷ್ಟು ಟೈಮ್ ಎಷ್ಟು ತಗೊಳ್ತು? 1 ಗಂಟೆ 45 ಮಿನಿಟ್ಸ್ ಹೇಗಿತ್ತು? ಎಷ್ಟು ಟೈಮ್ ಪೀರಿಯಡ್ ಇತ್ತು TR ಗೆ? ಆಯ್ತು, ಆಲ್ಮೋಸ್ಟ್ 45 ಮಿನಿಟ್ಸ್ 50 ಮಿನಿಟ್ಸ್ ಆಗುತ್ತೆ. ಆನ್ಲೈನ್ ಇತ್ತಲ್ಲ ಇದು? ಹಾ, ಆನ್ಲೈನ್. ರೈಟ್. ಸೊ ನೆಕ್ಸ್ಟ್ ವಾಸ್ HR ಫೈನಲ್ ರೌಂಡ್. ಮ್ಯಾನೇಜರ್ ಎಲ್ಲ ಹಾ, ಮ್ಯಾನೇಜರಿಯಲ್ ವಿತ್ HR. ಇಬ್ರು ಒಂದೇ ರೌಂಡ್ ಅಲ್ಲ, ಸೆಪರೇಟ್? ಹಾ, ಒಂದೇ ರೌಂಡ್ ಅಲ್ಲೇ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ HR ಕಮ್ ಮ್ಯಾನೇಜರಲ್? ಆಕ್ಚುಲಿ ನನ್ ಮ್ಯಾನೇಜರಿಯಲ್ ರೌಂಡ್ ಇನ್ನೇನ್ ಅಟೆಂಡ್ ಆಗ್ಬೇಕಾಗಿತ್ತು. ಟೆಕ್ನಿಕಲ್ ಪ್ರಾಬ್ಲಮ್, ಇಂಟರ್ನೆಟ್ ಡಿಸ್ಕನೆಕ್ಟ್ ಆಗಿ ಐ Okay. ವಾಸ್ ಡ್ರಾಪ್ಡ್ ಔಟ್.
ಸೊ ಅದು ಬಂದು ನಾನು HR ಮೇಲ್ ಹಾಕಿದ್ದೆ. ಅವ್ರು ಓಕೆ. ಬಂದು 2-3 ಡೇಸ್ ಅಲ್ಲಿ ಮತ್ತೆ ನಂಗೆ ರಿಪ್ಲೈ ಮಾಡಿ ಇನ್ನೊಂದು ಇಂಟರ್ವ್ಯೂ ಶೆಡ್ಯೂಲ್ ಮಾಡಿದ್ರು. ಸೊ ಓಕೆ. ಫಸ್ಟ್ ಮ್ಯಾನೇಜರಿಯಲ್ ಆಯ್ತು. ಮ್ಯಾನೇಜರಿಯಲ್ ಕ್ವೈಟ್ ಈಸಿನೇ ಇತ್ತು. ಅಂದ್ರೆ ಜಾಸ್ತಿ ಏನ್ ಕಷ್ಟದ ಕ್ವಶನ್ಸ್ ಕೇಳಲಿಲ್ಲ. ಓಕೆ. ಈಸಿ ಈಸಿ ನಾರ್ಮಲ್ ಕ್ವಶನ್ಸ್ ಕೇಳಿದ್ರು. ಅದಾದ್ಮೇಲೆ HR ಬಂದು ನಮ್ ನೆನಪಿದ್ಯಾ ಹಾಬೀಸ್ ಮ್ಯಾನೇಜರ್? ನಂಗೆ ನೆನಪಿಲ್ಲ. ಮತ್ತೆ ಮ್ಯಾನೇಜರಿಯಲ್ ಅಲ್ಲಿ ಲೈಕ್ ಈ ತರದ ಕ್ವಶನ್ಸ್ ಏನಾದ್ರು ಬಂದಿತ್ತಾ? ವೇರ್ ಯು ಸಿ ಆಫ್ಟರ್ 5 years, ವಾಟ್ ಯು ನೋ ಅಬೌಟ್ ದಿ ಕಂಪ್ನಿ, ಆ ತರದ್ ಏನಾದ್ರು ಕೇಳಿದ್ರ? ಅದೆಲ್ಲ ಕೇಳಿದ್ರು. ಕಂಪ್ನಿ ಬಗ್ಗೆ ಏನ್ ಓಕೆ. ತಿಳ್ಕೊಂಡಿದ್ದೀರಾ? ಓಕೆ. ಸೊ ಅದು ಮ್ಯಾನೇಜರಿಯಲ್ ಅಲ್ಲೂ ಕೇಳಿದ್ರು, HR ಅಲ್ಲೂ ಕೇಳಿದ್ರು. ಓಕೆ. ಆಮೇಲೆ HR ಅಲ್ಲಿ ಹೌ ವಾಸ್ ಇಟ್? ಸೊ HR ಅಲ್ಲಿ ಮೇನ್ ಆಗಿ ಅವ್ರು ನನ್ಗೆ ಪರ್ಸನಲ್ ಡೀಟೇಲ್ಸ್ ಅಂದ್ರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರು. ಸೊ ಓಕೆ. ನಾನು ಹೆಂಗೆ ನಮ್ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತೀನಿ, ಅಪ್ಪಾಗಿರ್ಬೋದು, ಅಮ್ಮಂಗಿರ್ಬೋದು. ಸೊ ಆತರ ನನ್ ತಮ್ಮ ಏನ್ ಓದ್ತಿದಾನೆ, ಅವ್ನ್ಗ್ ಓದೋದ್ರಲ್ಲಿ ನಾನು ಏನಾದ್ರು ಹೆಲ್ಪ್ ಮಾಡ್ತಾ ಇದೀನಾ, ಓಕೆ. ಸೊ ನನ್ ಸ್ಟಡೀಸ್ ಹೆಂಗ್ ಹೋಗ್ತಾ ಇದೆ, ಇದೆಲ್ಲ ಕೇಳಿದ್ರು. ಓಕೆ. ಸೊ ಇಟ್ ವಾಸ್ ಅ ಕ್ಯಾಶುವಲ್ ಟಾಕ್ ಫ್ಯಾಮಿಲಿ ರಿಗಾರ್ಡಿಂಗ್.